Hello guys, welcome back to TechEd YouTube channel. Today we are going to discuss about passing package of first sem mechanical engineering subject, that is materials for engineering. The subject code is 20 ME11T. First, they may ask about mechanical properties of material. There are many properties are there. In that, we'll be discussing about those are simple in nature. First one, elasticity. Second one, ductility. Third one, brittleness. Fourth one, hardness. Next, toughness. After that, stiffness. ಸೊ ಈ ಇಷ್ಟು 6 ಪಾಯಿಂಟ್ಸ್ ಏನ್ರೆ ಇವು ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ಈಸಿನೂ ಇದೆ ಕೂಡ. ಸೊ ಎಲಾಸ್ಟಿಸಿಟಿ ಅಂತ ಅಂದ್ರೆ ಲೈಕ್ ವಿಚ್ ಈಸ್ ಹ್ಯಾವಿಂಗ್ ಎಲಾಸ್ಟಿಕ್ ನೇಚರ್. ಸೊ ಯಾವುದು ಮಧ್ಯದಲ್ಲಿ ಬ್ರೇಕ್ ಆಗಲ್ಲ, ಅಪ್ ಟು ಸರ್ಟನ್ ಲಿಮಿಟ್ ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದನ್ನ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಸೊ ಎಲಾಸ್ಟಿಸಿಟಿ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವರ್ಚ್ಯೂ ಆಫ್ ವಿಚ್ ದ ಮೆಟಲ್ಸ್ ಆರ್ ಏಬಲ್ ಟು ರೀಗೇನ್ ದರ್ ಒರಿಜಿನಲ್ ಶೇಪ್ ಅಂಡ್ ಸೈಜ್ ಆಫ್ಟರ್ ರಿಮೂವಲ್ ಆಫ್ ದ ಲೋಡ್. ಸೊ ಇವಾಗ ನೀವು ಏನಾದ್ರು ಒಂದು ಲೋಡ್ ಹಾಕಿದೀರಾ ಅನ್ಕೊಳ್ಳಿ, ವಾಪಸ್ ಆ ಲೋಡ್ ತೆಗೆದ್ಮೇಲೆ ಏನ್ ಡಿಫಾರ್ಮೇಶನ್ ಆಗುತ್ತೆ ಮತ್ತೆ ಅದು ಒರಿಜಿನಲ್ ಶೇಪಿಗೆ ಬರುತ್ತೆ. ಸೊ ಆ ಒಂದು ಪ್ರಾಪರ್ಟಿ ಇರೋದನ್ನ ನಾವು ಎಲಾಸ್ಟಿಸಿಟಿ ಅಂತ ಕರಿತೀವಿ. ಡಕ್ಟಿಲಿಟಿ ಅಂತ ಅಂದ್ರೆ ಇಟ್ ಇಸ್ ದಟ್ ಪ್ರಾಪರ್ಟಿ ಆಫ್ ದ ಮೆಟಲ್ ಆಫ್ ವರ್ಚ್ಯೂ ಆಫ್ ವಿಚ್ ಅ ಮೆಟಲ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್ ಆರ್ ಎಲಾಂಗೇಟೆಡ್ ಬಿಫೋರ್ ರಪ್ಚರ್ ಟೇಕ್ ಪ್ಲೇಸ್. ಸೊ ನಾವು ಇದನ್ನ ಯಾವುದೇ ಮೆಟಲ್ನ ನಾವು ಲೈಕ್ ಒಂದು ತಿಕ್ ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ತಿನ್ ವೈರ್ ಫಾರ್ಮ್ಯಾಟ್ ವರ್ಗೂ ಎಳ್ಕೊಂಡ್ ಬರ್ಬೋದು ವಿತೌಟ್ ಎನಿ ರಪ್ಚರ್. ಮಧ್ಯದಲ್ಲಿ ಯಾವುದೇ ರೀತಿ ಬ್ರೇಕೇಜ್ ಇರಲ್ಲ. ಸೊ ಅಷ್ಟು ಸ್ಮೂತ್ ಆಗಿ ಇರುವಂತದನ್ನ ಆ ಒಂದು ಪ್ರಾಪರ್ಟಿಗೆ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ಬ್ರಿಟಲ್ನೆಸ್ ಅಂತ ಅಂದ್ರೆ ಒಂಥರ ಸಡನ್ ಆಗಿ ಫ್ರಾಕ್ಚರ್ ಆಗೋದು, ತುಂಬಾ ಮೃದುವಾಗಿ ಸಾಫ್ಟ್ ಆಗಿ ಇರುವಂತದನ್ನ ನಾವು ಬ್ರಿಟಲ್ನೆಸ್ ಅಂತೀವಿ. ದಟ್ ಈಸ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವರ್ಚ್ಯೂ ಆಫ್ ವಿಚ್ ಐ ಮೆಟಲ್ ವಿಲ್ ಫ್ರಾಕ್ಚರ್ ಸಡನ್ಲಿ ವಿತೌಟ್ ಎನಿ ಅಪ್ರಿಷಿಯಬಲ್ ಡಿಫಾರ್ಮೇಶನ್. ಸೊ ಸಡನ್ ಆಗಿ ಬ್ರೇಕೇಜ್ ಅಥವಾ ಫ್ರಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ, ಅದನ್ನ ಬ್ರಿಟಲ್ನೆಸ್ ಅಂತ ಕರಿತೀವಿ. ಇನ್ನೊಂದು ಈಸಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂಥರ ಸ್ಮೂತ್ ಆಗಿರುವಂತದ್ದು. ಸೊ ಸಡನ್ ಆಗಿ ಇವಾಗ ಒತ್ತಿದ್ವಿ ಅಂತ ಅಂದ್ರೆ ಅದೊಂಥರ ಬ್ರೇಕ್ ಆಗತ್ತೆ, ಇಲ್ಲ ಅಂತ ಅಂದ್ರೆ ಡಿಫಾರ್ಮೇಶನ್ ಆಗ್ಬಿಡುತ್ತೆ, ವಾಪಸ್ ಒರಿಜಿನಲ್ ಶೇಪಿಗೆ ಬರಲ್ಲ ಅದು. ಅದನ್ನ ಬ್ರಿಟಲ್ನೆಸ್ ಅಂತ ಕರಿತೀವಿ. ಹಾರ್ಡ್ನೆಸ್ ಅಂತ ಅಂದ್ರೆ ಇಟ್ ಇಸ್ ದ ಪ್ರಾಪರ್ಟಿ ಆಫ್ ದ ಮೆಟಲ್ ಬೈ ವರ್ಚ್ಯೂ ಆಫ್ ವಿಚ್ ಅ ಮೆಟಲ್ ರೆಸಿಸ್ಟ್ ಎಬ್ರೇಷನ್, ಇಂಟೆನ್ಷನ್ ಅಂಡ್ ಸ್ಕ್ರಾಚಿಂಗ್ ಬೈ ರಿಲೇಟಿವ್ಲಿ ಹಾರ್ಡರ್ ಮೆಟೀರಿಯಲ್. ಸೊ ಹಾರ್ಡ್ನೆಸ್ ಅಂತ ಅಂದ್ರೆ ಆಸ್ ದ ನೇಮ್ ಇಂಡಿಕೇಟ್, ಸೊ ಹಾರ್ಡ್ನೆಸ್ ಅಂದ್ರೆ ತುಂಬಾ ಹಾರ್ಡ್ ಆಗಿರುತ್ತೆ. ಎಷ್ಟೇ ನೀವು ಸ್ಕ್ರಾಚ್ ಮಾಡಿದ್ರೆ ಸ್ಕ್ರಾಚ್ ಆಗುತ್ತೆ, ಇಂಡೆಂಟ್ ಬೀಳುತ್ತೆ ಅಷ್ಟೇನೆ, ಅಬ್ರೇಷನ್ ಬೀಳುತ್ತೆ, ಬಟ್ ಬ್ರೇಕೇಜ್ ಆಗಲ್ಲ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ವರ್ಗುನು. ಸೊ ಆ ಎಕ್ಸ್ಟೆಂಟ್ ವರ್ಗು ನೀವು ತಗೊಂಡ್ ಹೋಗ್ಬೋದು, ಅದನ್ನ ಹಾರ್ಡ್ನೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಟಫ್ನೆಸ್ ಅಂತ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ ಎ ಮೆಟಲ್ ಕ್ಯಾನ್ ಅಬ್ಸಾರ್ಬ್ ಮ್ಯಾಕ್ಸಿಮಮ್ ಎನರ್ಜಿ ಬಿಫೋರ್ ಫ್ರಾಕ್ಚರ್ ಟೇಕ್ ಪ್ಲೇಸ್. ಸೊ ಫ್ರಾಕ್ಚರ್ ಅಥವಾ ಬ್ರೇಕೇಜ್ ಆಗೋದಕ್ಕಿಂತ ಮುಂಚೆ ಎಷ್ಟಾಗತ್ತೋ ಅಷ್ಟು ಮ್ಯಾಕ್ಸಿಮಮ್ ಎನರ್ಜಿನ ಅದು ಕ್ಯಾರಿ ಮಾಡುತ್ತೆ. ಸೊ ಆ ಒಂದು ಪ್ರಾಪರ್ಟಿಗೆ ನಾವು ಟಫ್ನೆಸ್ ಅಂತ ಕರಿತೀವಿ. ಸ್ಟಿಫ್ನೆಸ್ ಅಂತ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ ಎ ಮೆಟಲ್ ವಿಲ್ ನಾಟ್ ಡಿಫಾರ್ಮ್ ಆರ್ ಡಿಫ್ಲೆಕ್ಟ್ ವೆನ್ ಲೋಡ್ ಈಸ್ ಅಪ್ಲೈಡ್. ಸೊ ಸ್ಟಿಫ್ನೆಸ್ ಅಂದ್ರೆ ಅದು ಸ್ಟಿಫ್ ಆಗಿರುತ್ತೆ, ಅಂದ್ರೆ ಫುಲ್ ಒಂದು ಮೆಟಲ್ ಇದೆ ಅಂತ ಅಂದ್ರೆ ಅದ್ರ ಮೇಲೆ ಯಾವುದೇ ರೀತಿ ಲೋಡ್ ಹಾಕಿದ್ರು ಅದ್ರಲ್ಲಿ ಏನೂ ಡಿಫಾರ್ಮೇಶನ್ ಆಗಲ್ಲ, ಏನೋ ರೀತಿ ಚೇಂಜಸ್ ಆಗಲ್ಲ ಅನ್ನೋ ಒಂದು ಪ್ರಾಪರ್ಟಿನ ನಾವು ಸ್ಟಿಫ್ನೆಸ್ ಅಂತ ಕರಿತೀವಿ. ಸೊ ಆಫ್ಟರ್ ದಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, next, they will be asking about explain the crystal structure and mention any points about BCC and FCC ಅಂತ ಕೇಳ್ತಾರೆ. ಸೊ BCC ಅಂದ್ರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್, FCC ಅಂದ್ರೆ ಫೇಸ್ ಸೆಂಟರ್ಡ್ ಕ್ಯೂಬಿಕ್. ಇದನ್ನ ಆಬ್ವಿಯಸ್ಲಿ 10 ಮಾರ್ಕ್ಸ್ ಕೇಳ್ತಾರೆ, 5 ಮಾರ್ಕ್ಸ್ ಈಚ್ ಅನ್ನೋ ಹಾಗೆ. ಸೊ 3 ಮಾರ್ಕ್ಸ್ ಡಯಾಗ್ರಾಮ್ಗೆ ಇರುತ್ತೆ, 2 ಮಾರ್ಕ್ಸ್ ರೈಟ್ ಅಪ್ ಇರುತ್ತೆ. ಸೊ ಎರಡು ಅಷ್ಟೇನೆ. BCC 3 ಮಾರ್ಕ್ಸ್ ಫಾರ್ ಡಯಾಗ್ರಾಮ್, 2 ಮಾರ್ಕ್ಸ್ ಫಾರ್ ಎಕ್ಸ್ಪ್ಲನೇಷನ್. FCC 3 ಮಾರ್ಕ್ಸ್ ಫಾರ್ ಡಯಾಗ್ರಾಮ್, 2 ಮಾರ್ಕ್ಸ್ ಫಾರ್ ಎಕ್ಸ್ಪ್ಲನೇಷನ್. ಸೊ ಇದನ್ನ ಕೇಳಿದ್ರೆ ಆಬ್ವಿಯಸ್ಲಿ ನೀವು ಆರಾಮಾಗಿ ಈಸಿಯಾಗಿ ಬರೀಬಹುದು 10 ಮಾರ್ಕ್ಸ್. ತುಂಬಾ ಸಿಂಪಲ್ ಇದೆ ನೋಡಿ. BCC ಅಂತ ಅಂದ್ರೆ ಆಬ್ವಿಯಸ್ಲಿ ನಾವು ಒಂದು ಕ್ಯೂಬ್ ಅಂತ ತಗೊಂಡ್ರೆ ಸುತ್ತ 8 ಕಾರ್ನರ್ಸ್ ಏನಿರುತ್ತೆ, 8 ಕಾರ್ನರ್ ಬರುತ್ತೆ. ಮಧ್ಯದಲ್ಲಿ ಬಾಡಿ ಸೆಂಟರ್ಡ್ ಅಂದ್ರೆ ಇಡೀ ಕ್ಯೂಬ್ದು ಒಂದೇ ಸೆಂಟರ್ ಇರುತ್ತೆ, ಸೆಂಟರ್ ಪಾಯಿಂಟ್ ಒಳಗಡೆ ಇರುತ್ತೆ ಅದು. ಸೊ ಆ ಒಂದು ಬಾಡಿ ಸೆಂಟರ್. ಸೊ ಟೋಟಲ್ ಆಗಿ ನಮಗೆ 9 ಪಾಯಿಂಟ್ಸ್ ಬರುತ್ತೆ, 8 ಕಾರ್ನರ್ ಪಾಯಿಂಟ್ಸ್ ಮತ್ತೆ ಮಧ್ಯದಲ್ಲಿ ಒಂದು ಪಾಯಿಂಟ್. ಸೊ ಇದು ಬಂದ್ಬಿಟ್ಟು BCC ಆಯ್ತು. ನೆಕ್ಸ್ಟ್ FCC ಅಂತ ಅಂದ್ರೆ 8 ಕಾರ್ನರ್ ಪಾಯಿಂಟ್ಸ್ ಜೊತೆಗೆ ಸುತ್ತ ಇರೋಂತ ಫೇಸಸ್. ಟೋಟಲ್ ಆಗಿ ಎಷ್ಟು ಫೇಸ್ ಇರುತ್ತೆ ಅಂದ್ರೆ 6 ಫೇಸಸ್ ಇರುತ್ತೆ. ಸೊ ಕ್ಯೂಬ್ ಅಂತಾನೆ ನೀವು ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತೀರಾ, ಸುತ್ತ 4 ಫೇಸಸ್ ಪ್ಲಸ್ 2 ಫೇಸಸ್ ಆ ಕಡೆ ಈ ಕಡೆ ಮೇಲೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಈ ಡಯಾಗ್ರಾಮ್ ಅಲ್ಲಿ. ಸೊ ಇದೊಂದು ಫೇಸು, ಕೆಳಗಡೆ ಬಾಟಮ್ ಒಂದು ಫೇಸ್, ಈ ಕಡೆ ಒಂದು ಫೇಸು, ಈ ಸೈಡ್ ಒಂದಿದೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಒಂದೊಂದು. ಸೊ ಟೋಟಲ್ ಆಗಿ 8 ಕಾರ್ನರ್ಸು ಪ್ಲಸ್ 6 ಫೇಸಸ್. ಸೊ ಇಷ್ಟು ಸೇರಿ ನಿಮಗೆ ಟೋಟಲ್ ಆಗಿ 14 ಬರುತ್ತೆ, 14 ಆಟಮ್ಸ್ ಕ್ರಿಯೇಟ್ ಆಗುತ್ತೆ. ಇದನ್ನ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತೀವಿ. ಫೇಸ್ ಸೆಂಟರ್ಡ್ ಅಂದ್ರೆ ಇವಾಗ ಇದನ್ನ ಒಂದು ಫೇಸ್ ಅಂತ ತಗೊಂಡ್ರೆ ಇದ್ರ ಸೆಂಟ್ರಲ್ ಇರುವಂತದ್ದು, ಈ ಫೇಸ್ ಅಂತ ತಗೊಂಡ್ರೆ ಈ ಸೆಂಟ್ರಲ್ ಇರುವಂತದ್ದು, ಪ್ರತಿಯೊಂದು ಫೇಸ್ ಅಲ್ಲೂ ಸೆಂಟರ್ ಇರುವಂತದನ್ನ ನಾವು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ
ನಿಮ್ಗೆ ಏನ್ ಅರ್ಥ ಆಗಿದೆ ಅದೊಂದು ಸಿಂಪಲ್ ಪಾಯಿಂಟ್ ಬರೀರಿ. ಇಟ್ ಈಸ್ ಎ ಸೆಂಟರ್ಡ್ ಕ್ಯೂಬ್ ವಿತ್ 9 ಆಟಮ್ಸ್ ಅಂತ ಒಂದು ಪಾಯಿಂಟ್ ಬರೀರಿ. ಅದಾದ್ಮೇಲೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಈಸ್ 9. ಆಮೇಲೆ 8 ಬಂದ್ಬಿಟ್ಟು 8 ಕಾರ್ನರ್ಸ್ ಪ್ಲಸ್ 1 ಇನ್ ದ ಬಾಡಿ ಸೆಂಟರ್ ಅಂತ BCC ಬರೀರಿ. FCCಗೆ 8 ಕಾರ್ನರ್ಸ್ ಇನ್ ದ 8 ಆಟಮ್ಸ್ ಇನ್ ದ ಕಾರ್ನರ್ಸ್ ಅಂತ ಬರೀರಿ. 6 ಫೇಸಸ್ ಇನ್ ದ 6 ಸೆಂಟರ್ ಫೇಸಸ್ ಇನ್ ದ ಈಚ್ ಫೇಸ್ ಅಂತ ಅಂದ್ಬಿಟ್ಟು ಈ ತರ ಸಿಂಪಲ್ ಪಾಯಿಂಟ್ಸ್ ಬರೋದು ಸಾಕು. ನೀವು ಇಷ್ಟು ಬರೆದು ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್ ಆಬ್ವಿಯಸ್ಲಿ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಮೆಟಲ್ಸ್ ಅಂಡ್ ನಾನ್ ಫೆರಸ್ ಮೆಟಲ್. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಡಿಫ್ರೆನ್ಸ್ ಬರೆದ್ರೆ ಆಬ್ವಿಯಸ್ಲಿ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಆದಷ್ಟು ನೀವು ಡಿಫ್ರೆನ್ಸ್ ಬರೀಲಿಕ್ಕೆ ಆದಷ್ಟು ಅದಕ್ಕೆ ಪ್ರಿಫರೆನ್ಸ್ ಕೊಡಿ ನೀವು. ಸೊ ಫಸ್ಟ್ ಡಿಫ್ರೆನ್ಸ್ ಏನಿದೆ, ಇಟ್ ಕಂಟೈನ್ಸ್ ಐರನ್. ಫೆರಸ್ ಅಂತ ಅಂದ್ರೆ ಐರನ್ ಅಂಶ ಇರೋಂಥದ್ದನ್ನ ನಾವು ಫೆರಸ್ ಮೆಟಲ್ಸ್ ಅಂತ ಅಂತೀವಿ. ಐರನ್ ಇಲ್ದಲೇ ಇರೋಂಥದ್ದನ್ನ ನಾವು ನಾನ್ ಫೆರಸ್ ಮೆಟಲ್ಸ್ ಅಂತೀವಿ. ಸೊ ಫಸ್ಟ್ ಪಾಯಿಂಟ್ ಅದೇ ಆಗಿರುತ್ತೆ. ಇಟ್ ಕಂಟೈನ್ಸ್ ಐರನ್, ಇಟ್ ಡು ನಾಟ್ ಕಂಟೈನ್ ಐರನ್. ನೆಕ್ಸ್ಟ್, ಕೆಳಗಡೆ ಆಬ್ವಿಯಸ್ಲಿ ಐರನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಸೇ ಇಟ್ ಈಸ್ ಮ್ಯಾಗ್ನೆಟಿಕ್, ಇಟ್ ಈಸ್ ನಾನ್ ಮ್ಯಾಗ್ನೆಟಿಕ್. ಸೊ ಸೆಕೆಂಡ್ ಪಾಯಿಂಟ್ ಆಯ್ತು. ನೆಕ್ಸ್ಟ್, ಐರನ್ ಸ್ವಲ್ಪ ಕಮ್ಮಿನೇ ರೆಸಿಸ್ಟೆಂಟು, ಬಟ್ ಏನ್ ಮಾಡಕ್ಕಾಗಲ್ಲ, ಕೊರೋಷನ್ ಇರುತ್ತೆ. ಸೊ ಹಾಗಾಗಿ ಐರನ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಐರನ್ ಎಲ್ಲೇ ಹೋದ್ರೂ ತುಕ್ಕಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಲೆಸ್ ರೆಸಿಸ್ಟೆಂಟ್ ಟು ಕರೋಷನ್. ಅಂದ್ರೆ ಇಲ್ಲಿ ಲೆಸ್ ರೆಸಿಸ್ಟೆಂಟ್ ಅಂದ್ರೆ ಕರೋಷನ್ಗೆ ತುಂಬಾ ಕಡಿಮೆಯಾಗಿ ತಡೆಯುತ್ತೆ ಅಂತ. ಇದ್ರ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಇಟ್ ಈಸ್ ಆಬ್ವಿಯಸ್ಲಿ ಕರೋಷನ್ ಅಂತಾನೆ ಹೇಳಿರೋದು. ಸೊ ಲೆಸ್ ರೆಸಿಸ್ಟೆಂಟ್ ಟು ಕರೋಷನ್. ನಾನ್ ಫೆರಸ್ಗೆ ಮೋರ್ ರೆಸಿಸ್ಟೆಂಟ್ ಟು ಕರೋಷನ್. ನೆಕ್ಸ್ಟ್, ಫೋರ್ತ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ಅಂದ್ರೆ ದ ಪ್ರೈಸ್ ಆಫ್ ಮೋಸ್ಟ್ ಆಫ್ ದ ಫೆರಸ್ ಮೆಟಲ್ಸ್ ಇಸ್ ಲೋಯರ್. ಸೊ ಲೋಯರ್ ಕಾಸ್ಟ್ ಅಂತ ಬರೀರಿ, ಈ ಕಡೆ ಹೈಯರ್ ಕಾಸ್ಟ್ ಅಂತ ಬರೀರಿ. ಇದು ತುಂಬಾ ಕಾಂಪ್ಲೆಕ್ಸ್ ಅನ್ನಿಸ್ತು ಅಂತ ಅಂದ್ರೆ ಲೋಯರ್ ಕಾಸ್ಟ್, ಹೈಯರ್ ಕಾಸ್ಟ್. ನೆಕ್ಸ್ಟ್, ಯೂಸ್ಡ್ ವೇರ್ ಸ್ಟ್ರೆಂತ್ ಇಸ್ ರಿಕ್ವೈರ್ಡ್. ತುಂಬಾ ಸ್ಟ್ರೆಂತ್ ಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ಫೆರಸ್ ಮೆಟಲ್. ಸೊ ಅದಕ್ಕೆ ಸ್ಟಿಫ್ನೆಸ್ ಅಥವಾ ಟಫ್ನೆಸ್ ಈ ಎಲ್ಲಾ ಪ್ರಾಪರ್ಟೀಸ್ ಫೆರಸ್ ಅಲ್ಲಿ ಇರುತ್ತೆ, ನಾನ್ ಫೆರಸ್ ಅಲ್ಲಿ ಇರಲ್ಲ. ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಅಷ್ಟೇನೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರಾಸ್ ಅಂಡ್ ಬ್ರಾನ್ಸ್. ಸೊ ಬ್ರಾಸ್ ಅಂತ ಅಂದ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆರ್ ಇಟ್ ಈಸ್ ದ ಅಲಾಯ್ ಆಫ್ ಕಾಪರ್ ಅಂಡ್ ಜಿಂಕ್. ಕಾಪರ್ ಮತ್ತೆ ಜಿಂಕ್ ಈ ಎರಡು ಕಾಂಬಿನೇಷನ್ ಇದ್ರೆ ನಾವು ಅದನ್ನ ಬ್ರಾಸ್ ಅಂತ ಕರಿತೀವಿ. ಅದೇ ಕಾಂಬಿನೇಷನ್ ಕಾಪರ್ ಮತ್ತೆ ಟಿನ್ ಇದ್ರೆ ಅದನ್ನ ಬ್ರಾನ್ಸ್ ಅಂತ ಕರಿತೀವಿ. ಓಕೆನಾ? ಕಾಪರ್ ಮತ್ತೆ ಜಿಂಕ್ ಇದ್ರೆ ಬ್ರಾಸ್ ಅಂತೀವಿ, ಕಾಪರ್ ಮತ್ತೆ ಟಿನ್ ಇದ್ರೆ ಬ್ರಾನ್ಸ್ ಅಂತೀವಿ. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್, ಬ್ರಾಸ್ ಅಲ್ಲಿ ಇಟ್ ಈಸ್ ಹೈ ಮ್ಯಾಲಿಯಬಿಲಿಟಿ, ಹಿಯರ್ ಬ್ರಾನ್ಸ್ ಇಟ್ ಈಸ್ ಹೈ ಡಕ್ಟಿಲಿಟಿ. ನೆಕ್ಸ್ಟ್, ಇಟ್ ಈಸ್ ನಾಟ್ ಫೆರೋ ಮ್ಯಾಗ್ನೆಟಿಕ್, ಇಟ್ ಈಸ್ ನಾಟ್ ಮ್ಯಾಗ್ನೆಟಿಕ್. Next point, it is golden yellowish in color, it is red brownish in color. Next, it possesses good mechanical properties and corrosion resistance. It possesses superior and mechanical properties and corrosion resistant to brass. Okay. Properties of cast iron. ಸೊ ಪ್ರಾಪರ್ಟೀಸ್ ಬಂದ್ಬಿಟ್ಟು ಇಟ್ ಈಸ್ ಅ ಬ್ರಿಟಲ್ ಮೆಟೀರಿಯಲ್, ತುಂಬಾ ಸಾಫ್ಟ್ ಇರುತ್ತೆ. ಇಟ್ ಹ್ಯಾಸ್ ಗುಡ್ ಕ್ಯಾಸ್ಟಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಹೈ ಕಾಂಪ್ರೆಸಿವ್ ಸ್ಟ್ರೆಂತ್, ಗುಡ್ ವೇರ್ ರೆಸಿಸ್ಟೆಂಟ್, ಎಕ್ಸಲೆಂಟ್ ಮಷೀನಬಿಲಿಟಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಅದು ಎನಿ 5 ಪಾಯಿಂಟ್ಸ್ ಯು ಕ್ಯಾನ್ ಮೇಕ್ ಇಟ್ ಡೌನ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಕಾಪರ್. ಸೊ ಕಾಪರ್ ಏನೇನಿರುತ್ತೆ ಅಂತ ಅಂದ್ರೆ ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಆಬ್ವಿಯಸ್ಲಿ ಕರೆಂಟ್ ಸಪ್ಲೈ ಮಾಡುತ್ತೆ. ಇಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಹೀಟ್ ನ ಬೇಗ ಸಪ್ಲೈ ಮಾಡುತ್ತೆ. ಹೈ ಡಕ್ಟೈಲ್ ಮೆಟೀರಿಯಲ್, malleable material, specific gravity is 8.9, low hardness with moderate strength. So ನಿಮ್ಗೆ ಅದರಲ್ಲಿ ಯಾವ್ದು ಈಸಿ ಅನ್ಸುತ್ತೆ ಎನಿ 5 ಪಾಯಿಂಟ್ಸ್ ಯು ಕ್ಯಾನ್ ರೈಟ್ ಇಟ್ ಡೌನ್. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಬ್ರಾಸ್. ಸೊ ಬ್ರಾಸ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಇಟ್ ಹ್ಯಾಸ್ ಎ ಗ್ರೇಟರ್ ಸ್ಟ್ರೆಂತ್ ದ್ಯಾನ್ ಕಾಪರ್, ಇಟ್ ಹ್ಯಾಸ್ ಲೋ ಥರ್ಮಲ್ ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಇಟ್ ಹ್ಯಾಸ್ ಗುಡ್ ಕರೋಷನ್ ರೆಸಿಸ್ಟೆನ್ಸ್, ಇಟ್ ಕ್ಯಾನ್ ಬಿ ಈಸಿಲಿ ಫ್ಯಾಬ್ರಿಕೇಟೆಡ್, ಇಟ್ ಈಸ್ ಸಾಫ್ಟ್ ಅಂಡ್ ಡಕ್ಟೈಲ್, ಇಟ್ ಈಸ್ ನಾನ್ ಮ್ಯಾಗ್ನೆಟಿಕ್. ಇಟ್ಸ್ ಮೆಲ್ಟಿಂಗ್ ಪಾಯಿಂಟ್ ರೇಂಜಸ್ ಫ್ರಮ್ 800 ಡಿಗ್ರಿ ಟು 1000 ಡಿಗ್ರಿ ಸೆಲ್ಸಿಯಸ್. ಸೊ 800 ಡಿಗ್ರಿ ಸೆಲ್ಸಿಯಸ್ ವರ್ಗು ಇಟ್ ಕ್ಯಾನ್ ಸಸ್ಟೈನ್. ಸೊ ಅಲ್ಲಿಂದ ಮೆಲ್ಟಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಬ್ರಾನ್ಸ್. It is comparatively hard and resists the surface wear. It can be easily shaped or rolled into rods, wires, and sheets. It has good corrosion resistance than brass. Next, properties of aluminium. So aluminium obviously ಎಲ್ಲರೂ ನೋಡೇ ಇರ್ತೀರಾ. Aluminium, it is a good conductor of heat and electricity, greater resistance to corrosion. It is non-toxic, non-magnetic and ductile, light in weight, good conductor of heat, specific gravity is 2.7. It is a good reflector. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಎಲ್ಲಾದ್ರದ್ದು ನಿಮಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ರೆ ಯು ಕ್ಯಾನ್ ಸ್ಕಿಪ್ ದಟ್ ಪಾಯಿಂಟ್. ಮಿಕ್ಕಿದ ಬೇರೆ ಏನೇನು ಪಾಯಿಂಟ್ಸ್ ಇದೆ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬಹುದು. ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ ಅಲ್ಯೂಮಿನಿಯಂ. ಪ್ರಾಪರ್ಟೀಸ್ ಆಯ್ತು. ಅಪ್ಲಿಕೇಶನ್ಸ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡಿರ್ತೀರಾ ಅಂತ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ.
ಇಟ್ ಈಸ್ ಯೂಸ್ಡ್ ಫಾರ್ ಓವರ್ ಹೆಡ್ ಕೇಬಲ್ಸ್ ಅಲ್ಲೆಲ್ಲ ಯೂಸ್ ಮಾಡಿರ್ತಾರೆ ಮೇಲ್ಗಡೆ ಕವರಿಂಗ್ಗೆ. ಇಟ್ ಈಸ್ ಯೂಸ್ ಫಾರ್ ಕುಕಿಂಗ್ ಯುಟೆನ್ಸಿಲ್ಸ್. ಸೊ ಅಡುಗೆ ಪಾತ್ರೆಗಳು, ಅಡುಗೆ ಮಾಡ್ಲಿಕ್ಕೆ ಬೇಕಾಗುವಂತ ಪಾತ್ರೆಗಳಲ್ಲೂ ಯೂಸ್ ಮಾಡ್ತಾರೆ ಅಲ್ಯೂಮಿನಿಯಂನ. ಯೂಸ್ಡ್ ಫಾರ್ ಏರ್ಕ್ರಾಫ್ಟ್ ಅಂಡ್ ಆಟೋಮೊಬೈಲ್ ಕಾಂಪೊನೆಂಟ್ಸ್, ಯೂಸ್ಡ್ ಇನ್ ಫರ್ನಿಚರ್, ರೈಲ್ ರೋಡ್ ಅಂಡ್ ಟ್ರಾಲಿ ಕಾರ್ಸ್. ಅಲ್ಯೂಮಿನಿಯಂ ಫಾಯಿಲ್ಸ್ ಆರ್ ಯೂಸ್ಡ್ ಫಾರ್ ಫುಡ್. ಈಗೆಲ್ಲ ನೋಡಿರ್ಬೋದು ನೀವು, ಫುಡ್ ಪ್ಯಾಕೇಜಿಂಗ್ ಎಲ್ಲ ಅಲ್ಯೂಮಿನಿಯಂ ಫಾಯಿಲ್ಸ್, ಅಲ್ಯೂಮಿನಿಯಂ ಬಾಕ್ಸು, ಶೀಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಇನ್ ಪ್ರೊಟೆಕ್ಷನ್ ಎಲಿಮೆಂಟ್ಸ್. ನೆಕ್ಸ್ಟ್, ಬೇರಿಂಗ್ ಮೆಟೀರಿಯಲ್ಸ್. ಸೊ ಬೇರಿಂಗ್ ಮೆಟೀರಿಯಲ್ಸ್ ಅಂದ್ರೆ ನೋಡಿರ್ಬೋದು, ಅದೇನಕ್ಕೆ ಅಂದ್ರೆ ಇನ್ನು ಒಂದು ಎಲಿಮೆಂಟ್ ಮತ್ತೆ ಇನ್ನೊಂದು ಎಲಿಮೆಂಟ್ ಇರುತ್ತೆ, ಒಂದ್ ಪಾರ್ಟ್ ಇನ್ನೊಂದು ಪಾರ್ಟ್ ಎರಡು ಸ್ಮೂತ್ ಆಗಿ ರನ್ ಆಗ್ಲಿ ಅಂತ ಅಂದ್ಬಿಟ್ಟು ಕೆಲವೊಂದು ಬೇರಿಂಗ್ ಯೂಸ್ ಮಾಡಿರ್ತೀವಿ. ಸೊ ಅದನ್ನ ಬೇರಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ಯಾವ್ದ್ಯಾವ್ದಿದೆ ಬೇರಿಂಗ್ ಮೆಟಲ್ಸ್ ಟೈಪ್ಸ್ ಅಂತ ಅಂದ್ರೆ, ಫಸ್ಟ್ ಕಾಪರ್ ಬೇಸ್ಡ್ ಅಲಾಯ್, ಲೆಡ್ ಬೇಸ್ಡ್ ಅಲಾಯ್, ಟಿನ್ ಬೇಸ್ಡ್ ಅಲಾಯ್, ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್. ಸೊ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಬೇರಿಂಗ್ ಮೆಟೀರಿಯಲ್ಸ್ ನೋಡೋದಾದ್ರೆ, it should have low coefficient of friction, it should have good bearing qualities, it should have ability to withstand bearing pressure, it should have a sufficient melting point, it should have high thermal conductivity, it should have good casting qualities, it should have non-corrosive properties, it should be economical in cost. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಅಪ್ಲಿಕೇಶನ್ಸ್ ಆಫ್ ಬಯೋಮೆಟೀರಿಯಲ್. ಸೊ ಬಯೋಮೆಟೀರಿಯಲ್ಸ್ ಅಂತ ಅಂದ್ರೆ ಇಟ್ ವಿಲ್ ಬಿ ಎ ಬಯೋಡಿಗ್ರೇಡಬಲ್. ಸೊ ನೀವು ಅದನ್ನ ಮತ್ತೆ ರೀಸೈಕಲ್ ಮಾಡ್ಬೋದು, ಇಲ್ಲ ರೀಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಅದನ್ನ ಪರ್ಮನೆಂಟ್ ಆಗಿ ಡಿಸಾಲ್ವ್ ಕೂಡ ಮಾಡ್ಬೋದು. ಸೊ ಅದರಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಸಿಟಿ ಇರೋದಿಲ್ಲ. ಸೊ ಬಯೋಡಿಗ್ರೇಡಬಲ್, ನ್ಯಾಚುರಲ್ ಆಗಿ ಅದನ್ನ ಬಯೋಡಿಗ್ರೇಡ್ ಮಾಡ್ಬೋದು ಅನ್ನೋ ವಸ್ತುಗಳನ್ನ ನಾವು ಬಯೋಮೆಟೀರಿಯಲ್ಸ್ ಅಂತ ಕರಿತೀವಿ. ಅದ್ರದ್ದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟು, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಫಾರ್ ಬೋನ್ ಪ್ಲೇಟ್ಸ್, ಲೆನ್ಸ್ ಫಾರ್ ಐ ಸರ್ಜರಿ, ಬೋನ್ ಸಿಮೆಂಟ್, ಡೆಂಟಲ್ ಇಂಪ್ಲಾಂಟ್ಸ್ ಫಾರ್ ಟೂತ್ ಫಿಕ್ಸೇಷನ್, ಫಾರ್ ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಅಂಡ್ ಟೆಂಡನ್ಸ್, ಯೂಸ್ಡ್ ಫಾರ್ ಸ್ಕಿನ್ ರಿಪೇರ್ ಡಿವೈಸಸ್, ಫಾರ್ ಕ್ಯಾನ್ಸರ್ ಥೆರಪಿ. ಸೊ ಇದಿಷ್ಟು ನಮಗೆ ಬಯೋಮೆಟೀರಿಯಲ್ಸ್ ಅಂದ್ರೆ ಆಲ್ಮೋಸ್ಟ್ ನಮಗೆ ಮೆಡಿಕಲ್ ಇಂಡಸ್ಟ್ರಿಯಲ್ಲೇ ಯೂಸ್ ಆಗುವಂಥದ್ದು ಇವೆಲ್ಲಾನು. ನೆಕ್ಸ್ಟ್, ಕಮಿಂಗ್ ಟು ದ ನೆಕ್ಸ್ಟ್ ಡಿಫ್ರೆನ್ಸ್, ಮೇನ್ ಡಿಫ್ರೆನ್ಸ್ ಥರ್ಮೋಪ್ಲಾಸ್ಟಿಕ್ ಅಂಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಈ ಡಿಫ್ರೆನ್ಸ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟೆಡ್ ಕ್ವಶನ್, ಇದು ತುಂಬಾ ಇಂಪಾರ್ಟೆಂಟು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಪಾಯಿಂಟ್ ಡೆಫಿನೇಷನ್ ಅರ್ಥ ಆಗಿಲ್ಲ ಅಥವಾ ಬರೆಯಕ್ ಕಷ್ಟ ಆಗುತ್ತೆ ಅಂತ ಅಂದ್ರೆ, ಕೆಳಗಡೆ ಏನ್ 5 ಪಾಯಿಂಟ್ಸ್ ಇದೆ, ಈ 5 ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರೆ ಸಾಕು. ಇದಿಷ್ಟು ಬರೆದು ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಸೊ ಫಸ್ಟ್ ಡೆಫಿನಿಷನ್ ಹೋಗೋಣ. ದಿ ಪ್ಲಾಸ್ಟಿಕ್ಸ್ ವಿಚ್ ಆರ್ ಸಾಫ್ಟನ್ಡ್ ಬೈ ದ ಅಪ್ಲಿಕೇಶನ್ ಆಫ್ ಹೀಟ್ ವಿತೌಟ್ ಪ್ರೆಷರ್ ಅಂಡ್ ಹಾರ್ಡನ್ ಆನ್ ಕೂಲಿಂಗ್ ಆರ್ ನೋನ್ ಆಸ್ ಥರ್ಮೋಪ್ಲಾಸ್ಟಿಕ್. ಸೊ ನಾವು ಬಿಸಿ ಮಾಡ್ತಿದ್ದ ಹಾಗೇನೆ ಅದು ಒಂಥರ ಸಾಫ್ಟ್ ಆಗುತ್ತೆ, ವಿತೌಟ್ ಪ್ರೆಷರ್ ಹಾಕಲ್ಲ ನಾವು, ಅಥವಾ ನಾವು ಯಾವುದೇ ರೀತಿ ಹೊಡೆಯೋದು ಬಡಿಯೋದು ಅಥವಾ ಕೂಲಿಂಗ್ ಏನು ಮಾಡಲ್ಲ, ಜಸ್ಟ್ ಹೀಟ್ ಮಾಡ್ತಿದ್ದಂಗೆನೆ ಅದು ಕರಗುತ್ತೆ ಅಥವಾ ಸಾಫ್ಟ್ ಆಗುತ್ತೆ ಅಲ್ವಾ, ಮೆಲ್ಟ್ ಆಗೋದನ್ನ ನಾವು ಥರ್ಮೋಪ್ಲಾಸ್ಟಿಕ್ ಅಂತ ಕರಿತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಅಂದ್ರೆ, ದ ಪ್ಲಾಸ್ಟಿಕ್ ವಿಚ್ ಆರ್ ಸಾಫ್ಟನ್ಡ್ ಬೈ ದ ಅಪ್ಲಿಕೇಶನ್ ಆಫ್ ಹೀಟ್ ಅಂಡ್ ಪ್ರೆಷರ್ ಅಂಡ್ ಹಾರ್ಡನ್ ಆನ್ ಕೂಲಿಂಗ್ ಆರ್ ನೋನ್ ಆಸ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಸೊ ಇದರಲ್ಲಿ ಹೀಟ್ ಮಾಡ್ತೀವಿ, ಆಮೇಲೆ ಪ್ರೆಷರ್ ಹಾಕ್ತಿವಿ, ಹೊಡಿತೀವಿ, ಆಮೇಲೆ ನೆಕ್ಸ್ಟ್ ಎಲ್ಲ ಆದ್ಮೇಲೆ ಕೂಲ್ ಮಾಡ್ತೀವಿ. ಸೊ ಇದನ್ನ ನಾವು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು, ಇಟ್ ಈಸ್ ಲೀನಿಯರ್ ಪಾಲಿಮರ್, ಒಂದೇ ಲೈನ್ ಇರುತ್ತೆ. ಇಟ್ ಈಸ್ ಕ್ರಾಸ್ ಲಿಂಕ್ಡ್ ಪಾಲಿಮರ್, ಎಲ್ಲ ಕ್ರಾಸ್ ಲಿಂಕ್ ಅಲ್ಲಿ ಇರುತ್ತೆ. ಇಟ್ ಈಸ್ ಸಾಫ್ಟ್ ಅಂಡ್ ಫ್ಲೆಕ್ಸಿಬಲ್, ಇಟ್ ಈಸ್ ಹಾರ್ಡ್ ಅಂಡ್ ಬ್ರಿಟಲ್, it has low molecular weight, it has high molecular weight, it can be recycled, it cannot be recycled. Example ಬಂದ್ಬಿಟ್ಟು PVS, ಟೆಫ್ಲಾನ್, ಈ ಕಡೆ ಪಾಲಿಸ್ಟರ್ಸ್ ಅಂಡ್ ಮೆಲಾಮೈನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಕಾಂಪೋಸಿಟ್. ಸೊ ಕಾಂಪೋಸಿಟ್ ಅಂತ ಅಂದ್ರೆ ನೇಮ್ ಇಂಡಿಕೇಟ್ ಮಾಡುತ್ತೆ. ಸೊ ಮೋರ್ ದ್ಯಾನ್ ಒನ್ ಮೆಟೀರಿಯಲ್ ನ ನಾವು ಮಿಕ್ಸ್ ಮಾಡಿರ್ತೀವಿ, ಸೊ ಅದನ್ನ ನಾವು ಕಾಂಪೋಸಿಟ್ ಅಂತ ಕರಿತೀವಿ. ಸೊ ಏನು, ಸೊ ಡೆಫಿನಿಷನ್ ಏನ್ ಹೇಳುತ್ತೆ, composites are combination of two or more materials that are mixed or joined on a macroscopic level to produce a new material which possess much superior properties than any of the constituent material. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಒಂದು ಮೆಟೀರಿಯಲ್ ಇದೆ, ಈ ಕಡೆ ಗ್ರೀನ್ ಕಲರ್ ಒಂದು ಮೆಟೀರಿಯಲ್ ಕಾಣ್ತಾರೆ, ಬ್ಲೂ ಕಲರ್ ಒಂದಿದೆ, ಮತ್ತೆ ಇನ್ನೊಂದು ಗ್ರೀನ್, ಇನ್ನೊಂದು ಸಿಮೆಂಟ್. ಸೊ ಇಷ್ಟು ಮೆಟೀರಿಯಲ್ ಎಲ್ಲ ಡಿಫ್ರೆಂಟ್ ಮೆಟೀರಿಯಲ್ ನ ಲೇಯರ್ ಬೈ ಲೇಯರ್ ಹಾಕಿರ್ತೀವಿ ನಾವು. ಒಂದೇ ಕಾಂಪೋನೆಂಟ್ ಅಥವಾ ಒಂದೇ ಮೆಟೀರಿಯಲ್ ಇರಬೇಕು ಅಂತ ಇಲ್ಲ, ಡಿಫ್ರೆಂಟ್ ಮೆಟೀರಿಯಲ್ಸ್, ಮೋರ್ ದ್ಯಾನ್ 2 ಮೆಟೀರಿಯಲ್ಸ್ ನಾವು ಯೂಸ್ ಮಾಡಿದ್ರೆ ಅದನ್ನ ಕಾಂಪೋಸಿಟ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ಸ್ ಯೂಶಲ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ನಮಗೆ ಒಂದು ಎಲ್ಲಾ ಈಚ್ ಡಿಫ್ರೆಂಟ್ ಮೆಟೀರಿಯಲ್ಗೆ ಒಂದೊಂದು ಯುನೀಕ್ ಪ್ರಾಪರ್ಟೀಸ್ ಇರುತ್ತೆ. ನಮಗೆ ಫೈನಲ್ ಆಗಿ ಯಾವುದೋ ಒಂದು ಎಲ್ಲಾ ಪ್ರಾಪರ್ಟೀಸು ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಎಲ್ಲಾ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ನಮ್ಗೆ ಏನ್ ಪ್ರಾಪರ್ಟೀಸ್ ಬರುತ್ತೆ ಎಲ್ಲಾ ಮೆಟೀರಿಯಲ್ಸ್ ಇಂದ ಅದನ್ನೆಲ್ಲ ಸೇರ್ಕೊಂಡು ಈಚ್ ಲೇಯರ್ ಬೈ ಲೇಯರ್ ನಾವು ಯೂಸ್ ಮಾಡ್ಕೋತೀವಿ. ಇವನ್ ಈ ಕಡೆ ಫೋಮ್ ಅಲ್ಲಿ ನೋಡಿರ್ಬೋದು ನೀವು, ಸ್ಯಾಂಡ್ವಿಚ್ ತರ ಇದೆ, ಮೇಲೆ ಒಂದ್ ಲೇಯರ್ ಇದೆ, ಕೆಳಗಡೆ ಒಂದ್ ಲೇಯರ್ ಇದೆ, ಮಧ್ಯದಲ್ಲಿ ಇನ್ನೊಂದು ಸ್ಪಾಂಜಿ ಟೈಪ್ ಲೇಯರ್ ಇದೆ. ಸೊ ಈ ತರದನ್ನ ನಾವು ಕಾಂಪೋಸಿಟ್ಸ್ ಅಂತ ಕರಿತೀವಿ. 2 ಮೆಟೀರಿಯಲ್ಸ್ ಆಗಿರ್ಬೋದು, ಇಲ್ಲ 2ಗಿನ ಜಾಸ್ತಿನೂ ಇರ್ಬೋದು ಮೆಟೀರಿಯಲ್ಸ್. ಸೊ ಎಲ್ಲ ಲೇಯರ್ ಬೈ ಲೇಯರ್ ನೀಟಾಗಿ ಕೂತಿರುತ್ತೆ.
ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಕಾಂಪೋಸಿಟ್ಸ್ ಬಂದ್ಬಿಟ್ಟು ಟೂ ಟೈಪ್ಸ್ ಇರುತ್ತೆ. ಒಂದು ನ್ಯಾಚುರಲ್ ಕಾಂಪೋಸಿಟ್ಸ್, ಇನ್ನೊಂದು ಆರ್ಟಿಫಿಷಿಯಲ್ ಕಾಂಪೋಸಿಟ್ಸ್. ಸೊ ನ್ಯಾಚುರಲ್ ಕಾಂಪೋಸಿಟ್ಸ್ ಅಲ್ಲಿ ವುಡ್, ನೀವೆಲ್ಲ ವಾರ್ಡ್ರೋಬ್ ಅಥವಾ ಡೋರ್ಗಳು, ಮೈನ್ ಡೋರು, ರೂಮ್ ಡೋರ್ಗಳು ಅವೆಲ್ಲ ಮಾಡಿಸುವಾಗ ನೋಡಿರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವುಡ್ನು ಲೇಯರ್ ಬೈ ಲೇಯರ್ ಹಾಕೊಂಡು ಮಾಡಿರ್ತಾರೆ. ಸೊ ಇದು ವುಡ್ ಆಯ್ತು. ಲಾಂಗ್ ಫೈಬರ್ ಹೆಲ್ಡ್ ಟುಗೆದರ್ ಬೈ ಲಿಗ್ನಿನ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಕಾಂಪೋಸಿಟ್ಸ್ ಬಂದ್ಬಿಟ್ಟು ಫೈಬರ್ ರೀಇನ್ಫೋರ್ಸ್ಡ್ ಕಾಂಪೋಸಿಟ್, ಸ್ಟ್ರಕ್ಚರಲ್ ಕಾಂಪೋಸಿಟ್, ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್, ಸ್ಯಾಂಡ್ವಿಚ್ ಪ್ಯಾನಲ್ಸ್, ಸಿಮೆಂಟ್, ಕಾಂಕ್ರೀಟ್, ಪ್ಲೈವುಡ್ ಎಟ್ಸೆಟ್ರಾ, ಇವೆಲ್ಲ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಕಾಂಪೋಸಿಟ್ಸ್. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಪ್ರಾಪರ್ಟೀಸ್ ಆಫ್ ಕಾಂಪೋಸಿಟ್ಸ್. ಸೊ ಇದ್ರಲ್ಲಿ ಏನೇನ್ ಪ್ರಾಪರ್ಟೀಸ್ ಇದೆ? ಹೈ ಸ್ಟ್ರೆಂತ್ ಟು ವೇಟ್ ರೇಷಿಯೋ. ಸೊ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ, ನೀವು ಎಷ್ಟೇ ವೇಟ್ ಹಾಕೋದು ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ವಿತ್ ದಟ್. ಹೈ ಡ್ಯೂರಾಬಿಲಿಟಿ, ಜಾಸ್ತಿ ಲೈಫ್ ಸ್ಪಾನ್ ಇರುತ್ತೆ. ಹೈ ಸ್ಟಿಫ್ನೆಸ್, ತುಂಬಾ ಸ್ಟಿಫ್ ಆಗಿರುತ್ತೆ. ಹೈ ಡ್ಯಾಂಪಿಂಗ್ ಪ್ರಾಪರ್ಟಿ, ಗುಡ್ ರೆಸಿಸ್ಟೆನ್ಸ್ ಟು ಕರೋಷನ್, ಹೈ ವೇರ್ ಇಂಪ್ಯಾಕ್ಟ್ ಅಂಡ್ ಫೈರ್ ರೆಸಿಸ್ಟೆನ್ಸ್, ಹೈ ಕಾಂಪ್ರೆಸಿವ್ ಸ್ಟ್ರೆಂತ್, ಲೋ ಥರ್ಮಲ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್, ಗುಡ್ ಅಪಿಯರೆನ್ಸ್ ಅಂಡ್ ಹೈ ರಿಜಿಡಿಟಿ, ಗುಡ್ ರೆಸಿಸ್ಟೆನ್ಸ್ ಟು ವೇರ್ ಅಂಡ್ ಟಿಯರ್. ಸೊ ಇದಿಷ್ಟು ಪ್ರಾಪರ್ಟೀಸ್ ಇರುತ್ತೆ. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇನ್ ಆಟೋಮೊಬೈಲ್ ಟೈರ್ಸ್, ಸೊ ಟೈರ್ಗೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಏರ್ಕ್ರಾಫ್ಟ್ ಅಂಡ್ ಮಿಲಿಟರಿ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಯೂಸ್ ಇಟ್ ಫಾರ್ ಫ್ಲೋರ್, ರೂಫ್ ಅಂಡ್ ವಾಲ್ ಆಫ್ ದ ಬಿಲ್ಡಿಂಗ್. ಸೊ ಅಲ್ಲೆಲ್ಲ ಫ್ಲೋರು, ರೂಫ್ಗೆಲ್ಲ, ವಾಲ್ಗೆಲ್ಲ ಯೂಸ್ ಮಾಡ್ತಾರೆ. ಯೂಸ್ ಇಟ್ ಫಾರ್ ಫರ್ನಿಚರ್, ಫರ್ನಿಚರ್ಗೆಲ್ಲ ಮಾಡ್ತಾರೆ. ಯೂಸ್ಡ್ ಇನ್ ಕಿಚನ್ ಅಂಡ್ ಬಾತ್ರೂಮ್. ಯೂಸ್ ಇಟ್ ಫಾರ್ ಕ್ಯಾಬಿನೆಟ್ ಶಟರ್ಸ್, ಇಂಟೀರಿಯರ್ಸ್ ಆಫ್ ಹೆವಿ ವೆಹಿಕಲ್ಸ್. ಸೊ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಸ್ಮಾರ್ಟ್ ಮೆಟೀರಿಯಲ್ಸ್. ಸೊ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂದ್ರೆ ಏನು? ಫಸ್ಟ್ ಸ್ಮಾರ್ಟ್ ಅಂತ ಅಂದ್ರೆ ಏನು? ಸೊ ಸ್ಮಾರ್ಟ್ ಈಸ್ ನಥಿಂಗ್ ಬಟ್ ಅದಕ್ಕೆ ಇಂಟೆಲಿಜೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇನ್ಕ್ಲೂಡ್ ಆಗಿರಬೇಕು. ದಟ್ ಈಸ್ ಇಂಟರ್ನೆಟ್ ನ ಯೂಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಎಲ್ಲ ಟೈಮ್ ಟು ಟೈಮ್ ಎಲ್ಲ ಡೇಟಾ ಕೊಟ್ಕೊಂಡು ಮಾಡೋದನ್ನ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಹೇಗೆ ಅಂತ ಅಂದ್ರೆ, ಸ್ಮಾರ್ಟ್ ಮೆಟೀರಿಯಲ್ಸ್ ಆರ್ ದ ಇಂಟೆಲಿಜೆಂಟ್ ಮೆಟೀರಿಯಲ್ಸ್ ದಟ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ ಅಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್ ಅಂಡ್ ಟು ಆಕ್ಟಿವೇಟ್ ದರ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ದ ಚೇಂಜಸ್. ಸೊ ಪ್ರತಿ ಸಲ ನಾವು ಅದಕ್ಕೆ ಡೇಟಾ ಪುಟ್ ಮಾಡಲೇಬೇಕು ಅಂತ ಏನಿಲ್ಲ. ಲೈಕ್ ನೀವು ಇವಾಗ ನಾವು ಏನೋ ಒಂದು ಯೂಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಇವಾಗ ವೆದರ್ ಏನೋ ಸಡನ್ ಆಗಿ ಚೇಂಜ್ ಆಗುತ್ತೆ ಅಥವಾ ಇನ್ನೇನೋ ಎಲೆಕ್ಟ್ರಿಸಿಟಿಯಲ್ಲಿ ವೇರಿಯೇಷನ್ ಆಗುತ್ತೆ ಅಂದ್ರೆ, ಅದಕ್ಕೆ ಅದೇ ಡಿಸಿಷನ್ ತಗೊಂಡು ಆ ಟೈಮಿಗೆ ಏನ್ ಬೇಕು ಪ್ರಾಪರ್ ಆಗಿರೋ ಡಿಸಿಷನ್ ಮಾಡ್ಕೊಳತ್ತದು. ಸೊ ಅದನ್ನ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇವಾಗ ಸ್ಮಾರ್ಟ್ ಮೆಟೀರಿಯಲ್ಸ್ ಅಲ್ಲಿ ಒಂದು ಡಿಸ್ಪ್ಲೇ ತರ ಬರುತ್ತೆ, ಅದ್ರ ಮೇಲೆ ಎಲ್ಲ ಫುಟ್ ಸ್ಟೆಪ್ ಇಟ್ಟಂಗೆಲ್ಲ ಅದು ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇದು ಒಂದು ಸ್ಮಾರ್ಟ್ ಮೆಟೀರಿಯಲ್ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಥರ್ಮೋಮೀಟರ್ ಎಲ್ಲ ನೋಡಿರ್ಬೋದು ನೀವು. ಸೊ ಡಿಜಿಟಲ್ ಥರ್ಮೋಮೀಟರ್ ಅಂತೆಲ್ಲ ಬರುತ್ತೆ. ಸೊ ಈ ಡಿಜಿಟಲ್ ಥರ್ಮೋಮೀಟರ್ ಬಂದ್ಬಿಟ್ಟು ನಾರ್ಮಲ್ ರೂಮ್ ಟೆಂಪರೇಚರ್ ಎಷ್ಟಿದೆ ಅದ್ ನೋಡ್ಕೊಂಡು ಆಟೋಮೆಟಿಕ್ಲಿ ಕೂಲರ್ ಕಂಡೀಷನ್ಸ್ ವರ್ಕ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಟೆಂಪರೇಚರ್ ಜಾಸ್ತಿ ಇತ್ತು ಅಂದ್ರೆ ಕೂಲಿಂಗ್ ಮಾಡ್ತಾ ಹೋಗುತ್ತೆ. ಇಲ್ಲ ತುಂಬಾ ವಿಂಟರ್ ಅಥವಾ ರೈನಿಯಲ್ಲಿ ತುಂಬಾ ಕೂಲ್ ಇರುತ್ತೆ, ಆ ಟೈಮಲ್ಲಿ ನಾರ್ಮಲ್ ಅಥವಾ ಸ್ವಲ್ಪ ರೂಮ್ ನ ಹೀಟ್ ಮಾಡೋ ತರ ಮಾಡುತ್ತೆ. ಈ ತರದೆಲ್ಲ ಎಷ್ಟೊಂದು ಅಪ್ಲಿಕೇಶನ್ಸ್ ಇದೆ. ಸೊ ಇವನ್ನ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇದ್ರ ಪ್ರಾಪರ್ಟೀಸ್ ಬಂದ್ಬಿಟ್ಟು ಸೆನ್ಸಿಂಗ್ ಮೆಟೀರಿಯಲ್ಸ್ ಅಂಡ್ ಡಿವೈಸಸ್, actuation materials and devices, control devices and techniques. Next, self detection and self diagnostic, self corrective, self control and self healing. ಸೊ ತಾನೇ ಕರೆಕ್ಟ್ ಮಾಡ್ಕೊಳುತ್ತೆ, ಕಂಟ್ರೋಲ್ ಮಾಡುತ್ತೆ, ಜೊತೆಗೆ ಅದನ್ನ ಸಾಲ್ವ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಎಕ್ಸಲೆಂಟ್ ಶಾಕ್ ಅಬ್ಸರ್ವರ್ ಆರ್ ಡ್ಯಾಮೇಜ್ ಅರೆಸ್ಟರ್. ಸೊ ಎಲ್ಲಾದ್ರೂ ಏನಾದ್ರೂ ಆಯ್ತು ಅಂತಂದ್ರೆ ಸಡನ್ ಆಗಿ ಅದೇ ರಿಯಾಕ್ಷನ್ ಮಾಡುತ್ತೆ. ಸೊ ನಾವಲ್ಲಿ ಇಂಟರ್ಫಿಯರ್ ಆಗೋ ಅವಶ್ಯಕತೆನೇ ಇರಲ್ಲ. ಏನೇ ಪ್ರಾಬ್ಲಮ್ ಬಂದ್ರು ಅದು ಆಟೋಮೆಟಿಕ್ಲಿ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಇಟ್ ವಿಲ್ ಬಿ ಯೂಸ್ಡ್ ಇನ್ ಕಾಂಪೋಸಿಟ್ ಮೆಟೀರಿಯಲ್ಸ್ ಎಂಬೆಡೆಡ್ ವಿತ್ ಫೈಬರ್ ಆಪ್ಟಿಕ್ಸ್, ಯೂಸ್ಡ್ ಫಾರ್ ಆಕ್ಚುಯೇಟರ್ಸ್ ಅಂಡ್ ಸೆನ್ಸರ್ಸ್, ಮೈಕ್ರೋ ಎಲೆಕ್ಟ್ರೋ ಮೆಕ್ಯಾನಿಕಲ್ ಸಿಸ್ಟಮ್ಸ್, ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಯೂನಿಟ್ಸ್, ಡೇಟಾ ಸ್ಟೋರೇಜ್ ಯೂನಿಟ್ಸ್, ಇನ್ಸುಲಿನ್ ಪಂಪ್ಸ್, ಅಲ್ಟ್ರಾಸೋನಿಕ್ ಥೆರಪಿ, ಕಂಪ್ಯೂಟರ್, ಮೈಕ್ರೋ ಆಕ್ಚುಯೇಟರ್ ಫಾರ್ ಹಾರ್ಡ್ ಡಿಸ್ಕ್, ಆಟೋಮೋಟಿವ್ ವೀಲ್ ಬ್ಯಾಲೆನ್ಸ್, ಸೀಟ್ ಬೆಲ್ಟ್ ಪಜಲ್ಸ್, ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಕಾರ್ಬರೈಸಿಂಗ್. ಸೊ ಕಾರ್ಬರೈಸಿಂಗ್ ಅಂದ್ರೆ ಏನು? ಟು obtain a hard and wear resistant surface on machine parts with enrichment of surface layer with carbon to concentration of 0.75 to 1.2%. ಸೊ ನಮ್ಗೆ ಒಂದು ಮೆಟೀರಿಯಲ್ ತುಂಬಾ ಹಾರ್ಡ್ ಆಗಬೇಕು ಅಂತಂದ್ರೆ ತುಂಬಾ ಬಿಸಿ ಮಾಡಿ ಒಂದು ಲೇಯರ್ ಬೈ ಲೇಯರ್ ಕಾರ್ಬನ್ ಹಾಕ್ತಾ ಹೋಗ್ತೀವಿ. ಟು obtain a tough core, ಮೇಲ್ಗಡೆ ತುಂಬಾ ಟಫ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಇದು ಕಾರ್ಬರೈಸಿಂಗ್ ಯೂಸ್ ಮಾಡ್ತೀವಿ. ಟು obtain close tolerances in machining parts, to obtain higher fatigue limit and high mechanical properties in the core. Next, night riding ಅಂತ ಅಂದ್ರೆ it requires no further heat treatment, it gives very high hardness, no machining is required after the process, structure and properties of the material are not affected, the surface effectively resists corrosive action of water, self water spray, alkalis, crude oil and natural gas. To increase wear resistance of surface, increased fatigue limit. Next, heat treatment.
ಸೊ ಹೀಟ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ನಾವು ಅದಕ್ಕೆ ಹೀಟ್ ಮಾಡಿಬಿಟ್ಟು ಕೂಲ್ ಮಾಡಿ ನಮ್ಗೆ ಏನ್ ಬೇಕೋ ಅದ್ರ ಪ್ರಾಪರ್ಟೀಸ್ನ ನಾವು ವಿ ವಿಲ್ ಬಿ ಮೇಕಿಂಗ್ ಆನ್ ಇಟ್. ಸೊ ಅದನ್ನ ನಾವು ಹೀಟ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ದ ಹೀಟ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಆಪರೇಷನ್ ಆರ್ ಕಾಂಬಿನೇಷನ್ ಆಫ್ ಆಪರೇಷನ್ ಇನ್ವಾಲ್ವಿಂಗ್ ದ ಹೀಟಿಂಗ್ ಅಂಡ್ ಕೂಲಿಂಗ್ ಆಫ್ ಎ ಮೆಟಲ್ ಆರ್ ಸ್ಟೀಲ್ ಆರ್ ಇಟ್ಸ್ ಅಲಾಯ್ಸ್ in solid state for the purpose of obtaining certain required structures and desirable properties or a combination of properties suitable for the particular applications. ಸೊ ನಮಗೆ ಯಾವ ಪ್ರಾಪರ್ಟಿ ಬೇಕು ಯಾವ ಅಪ್ಲಿಕೇಶನ್ ಬೇಕು ಅನ್ನೋ ಒಂದು ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಹೀಟ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ಆಪರೇಷನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಅಗೇನ್ ವಾಪಸ್ ವಿಲ್ ಬಿ ಮೇಕಿಂಗ್ ಇಟ್ ಇಂಟು ಕೂಲ್. ಸೊ ಕೂಲ್ ಮಾಡ್ತೀವಿ. ಸೊ ವಾಟ್ ಆರ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಅಂತಂದ್ರೆ ಟು ರಿಲೀವ್ ಇಂಟರ್ನಲ್ ಸ್ಟ್ರೆಸ್ ವಿಚ್ ಆರ್ ಸೆಟಪ್ ಇನ್ ದ ಮೆಟಲ್ ಡ್ಯೂ ಟು ಕೋಲ್ಡ್ ಆರ್ ಹಾಟ್ ವರ್ಕಿಂಗ್. ಸೊ ತುಂಬಾ ಕೋಲ್ಡ್ ಅಲ್ಲಿ ಅಥವಾ ತುಂಬಾ ಹಾಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಅದೊಂಥರ ಇಂಟರ್ನಲ್ ಸ್ಟ್ರೆಸ್ ಆಗಿರುತ್ತೆ. ಸೊ ಹೀಟ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದೆಲ್ಲ ರಿಲ್ಯಾಕ್ಸ್ ಆಗಿ ರಿಲೀಫ್ ಆಗಿ ಹೊರಟೋಗುತ್ತೆ. ಟು ಸಾಫ್ಟನ್ ದ ಮೆಟಲ್, ಟು ಇಂಪ್ರೂವ್ ಹಾರ್ಡ್ನೆಸ್ ಆಫ್ ದ ಮೆಟಲ್ ಸರ್ಫೇಸ್, ಟು ಇಂಪ್ರೂವ್ ಮೆಷಿನಬಿಲಿಟಿ, ಟು ಇಂಪ್ರೂವ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಲೈಕ್ ಟೆನ್ಸೈಲ್ ಸ್ಟ್ರೆಂತ್, ಡಕ್ಟಿಲಿಟಿ ಅಂಡ್ ಶಾಕ್ ರೆಸಿಸ್ಟೆನ್ಸ್ ಎಕ್ಸೆಟ್ರಾ, to improve electrical and mechanical magnetic properties, to increase the resistance to wear, tear, heat and corrosion, etc. ನೆಕ್ಸ್ಟ್ ಕಮಿಂಗ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್ ದಟ್ ಈಸ್ ಕರೋಷನ್. ಸೊ ಕರೋಷನ್ ಅಂದ್ರೆ ಏನು, ಈ ಕಡೆ ಪಿಕ್ಚರ್ಸ್ ಅಲ್ಲಿ ನೋಡ್ಬೋದು ನೀವು, ಐರನ್ ಬಂದ್ಬಿಟ್ಟು ಹೇಗೆ ತುಕ್ಕು ಹಿಡಿದಿದೆ. ಸೊ ಆ ತುಕ್ಕು ಹಿಡಿಯೋದನ್ನ ನಾವು ಇಂಗ್ಲಿಷ್ ಅಲ್ಲಿ ಕರೋಷನ್ ಅಂತ ಕರಿತೀವಿ. ಸೊ ಕರೋಷನ್ ಏನಕ್ಕಾಗುತ್ತೆ ಅಂದ್ರೆ ಕರೋಷನ್ ಇಸ್ ಎ ಗ್ರಾಜುವಲ್ ಕೆಮಿಕಲ್ ಆರ್ ಎಲೆಕ್ಟ್ರೋಕೆಮಿಕಲ್ ಅಟ್ಯಾಕ್ ಆನ್ ಎ ಮೆಟಲ್ ಬೈ ಇಟ್ಸ್ ಸರೌಂಡಿಂಗ್ ವೆನ್ ದ ಮೆಟಲ್ ಇಸ್ ಎಕ್ಸ್ಪೋಸ್ ಟು ದ ಎನ್ವಿರಾನ್ಮೆಂಟ್ ಕಂಟೈನಿಂಗ್ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಎಕ್ಸೆಟ್ರಾ, so that the metal is converted into an oxide, salt or some other compound. ಸೊ ಅಲ್ಲಿ ಒಂದು ಆಕ್ಸೈಡೇಷನ್ ಅಥವಾ ಮತ್ತೊಂದು ಆಗಿರುತ್ತೆ. ಸೊ ಅದು ನಮಗೆ ತುಕ್ಕು ಹಿಡಿಯೋದು ಅಂತ ನಾವು ಕರಿತೀವಿ. ಸೊ ಏನಾಗುತ್ತೆ, ಜನರಲ್ ಆಗಿ ಏರ್ಗೋ ಅಥವಾ ಅಟ್ಮಾಸ್ಫಿಯರ್ ಎನ್ವಿರಾನ್ಮೆಂಟ್ಗೆ ನಾವು ಇಟ್ಟಿರ್ತೀವಿ. ಸೊ ಅಲ್ಲಿ ಆಬ್ವಿಯಸ್ಲಿ ನಮಗೆ ಅಟ್ಮಾಸ್ಫಿಯರ್ ಎಷ್ಟೊಂದು ವೆರೈಟೀಸ್ ಆಫ್ ಗ್ಯಾಸ್ ಇರುತ್ತೆ, ಲಿಕ್ವಿಡ್ಸ್ ಇರುತ್ತೆ. ಸೊ ಅದೆಲ್ಲ ಬಿದ್ದು ಬಿದ್ದು ಅದ್ರ ಮೇಲೆ ಒಂಥರ ಲೈಟ್ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ಸೊ ಅದನ್ನ ನಾವು ಕರೋಷನ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕರೋಷನ್ ಅಂತ ಅಂದ್ರೆ ಇದಿಷ್ಟು ಪಾಯಿಂಟ್ಸ್ ಬರಿಬೋದು. Reactivity of metal, strain in metal, presence of impurities, presence of electrolyte, air and moisture, temperature. ಸೊ ಇದಿಷ್ಟು ಪಾಯಿಂಟ್ಸ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕರೋಷನ್. ಸೊ ಅದನ್ನು ಡೀಟೇಲ್ ಆಗಿ ನೋಡೋದಾದ್ರೆ ರಿಯಾಕ್ಟಿವಿಟಿ ಆಫ್ ಮೆಟಲ್, ಇಫ್ ಮೆಟಲ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಇಟ್ ಅಂಡರ್ಗೋಸ್ ಕರೋಷನ್ ಮೋರ್ ರೆಡಿಲಿ. ಸ್ಟ್ರೈನ್ ಇನ್ ಮೆಟಲ್ ಅಂದ್ರೆ ಕರೋಷನ್ ಟೇಕ್ಸ್ ಪ್ಲೇಸ್ ರೆಡಿಲಿ ಅಟ್ ಕಟ್ಸ್ ಅಂಡ್ ಬೆಂಡ್ಸ್ ಆರ್ ಏರಿಯಾ ಆಫ್ ಮೆಟಲ್. ಸೊ ಎಲ್ಲಿ ಕಟ್ ಆಗಿರುತ್ತೆ ಅಥವಾ ಎಲ್ಲಿ ಬೆಂಡ್ ಆಗಿರುತ್ತೆ ಅಂತ ಕಡೆ ಕರೋಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. Presence of impurities, if impurities present in the pure metal then metal undergoes corrosion more readily. ಸೊ ಇವಾಗ ಯಾವ್ದಾದ್ರು ಒಂದು ಚೆನ್ನಾಗಿರೋ ಪ್ಯೂರ್ ಮೆಟಲ್ ಅಲ್ಲಿ ಒಂಚೂರು ಇಂಪ್ಯೂರಿಟಿ ಇತ್ತು ಅಂದ್ರೆ ಅಲ್ಲಿ ಬೇಗ ಕರೋಷನ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೆಸೆನ್ಸ್ ಆಫ್ ಎಲೆಕ್ಟ್ರೋಲೈಟ್ ಅಂದ್ರೆ ಇನ್ ಸಲೈನ್ ವಾಟರ್, ಎಲೆಕ್ಟ್ರೋಲೈಟ್ ಅಲ್ಲಿ ಮೆಟಲ್ ರೆಡಿಲಿ ಕರೋಸ್. ಸೊ ಎಲೆಕ್ಟ್ರೋಲೈಟಿಗೆ ಡಿಪ್ ಮಾಡಿದ್ರೆ ಮೆಟಲ್ನ ನೀವು ಆಬ್ವಿಯಸ್ಲಿ ಕರೋಷನ್ ಆಗೇ ಆಗುತ್ತೆ. ಏರ್ ಅಂಡ್ ಮಾಯಿಶ್ಚರ್ ಅಂದ್ರೆ ಎಕ್ಸಾಂಪಲ್ ಆಫ್ ಐರನ್. ಐರನ್ನ ನೀವು ಗಾಳಿಗೆ ಅಥವಾ ಮಾಯಿಶ್ಚರ್ಗೆ ಎಲ್ಲಾದ್ರೂ ನೀರು ಬೀಳೋಂಥ ಕಡೆನೋ ಇಟ್ಟರೆ ಆಬ್ವಿಯಸ್ಲಿ ಅದು ತುಕ್ಕು ಹಿಡಿಯುತ್ತೆ. ಟೆಂಪರೇಚರ್, ಅಟ್ ಹೈಯರ್ ಟೆಂಪರೇಚರ್ ರೇಟ್ ಆಫ್ ಕರೋಷನ್ ಬಿಕಮ್ ಇನ್ಕ್ರೀಸ್. ಸೊ ಆಚೆ ತುಂಬಾ ಬಿಸಿಲು ಜಾಸ್ತಿ ಇತ್ತು ಅಥವಾ ಟೆಂಪರೇಚರ್ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಕರೋಷನ್ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಎಲೆಕ್ಟ್ರೋಪ್ಲೇಟಿಂಗ್. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಅಂದ್ರೆ ಏನು? ಸೊ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನೀವು, ಬ್ಯಾಟ್ರಿ ಇಲ್ಲಿದೆ, ನೆಕ್ಸ್ಟ್ ಈ ಕಡೆಯಿಂದ ನೆಗೆಟಿವ್ ನ ನಾವು ಈ ಕಡೆ ಕ್ಯಾಥೋಡಿಗೆ ಕನೆಕ್ಟ್ ಮಾಡ್ತಾ ಇದೀವಿ, ಪಾಸಿಟಿವ್ ನ ನಾವು ಈ ಕಡೆ ಆನೋಡಿಗೆ ಕನೆಕ್ಟ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಡಿಪ್ ಮಾಡಿರೋದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ನಾವು ಪಾಸಿಟಿವ್ ನ ಕನೆಕ್ಟ್ ಮಾಡಿರೋದು, ನೆಗೆಟಿವ್ ಎನರ್ಜಿ ಎಲ್ಲ ಇಲ್ಲಿ ಇದ್ರಲ್ಲಿ ಇರೋಂಥ ಪಾಸಿಟಿವ್ ಎನರ್ಜಿ ಎಲ್ಲ ಈ ಕಡೆ ಕ್ಯಾಥೋಡಿಗೆ ಅಟ್ರಾಕ್ಟ್ ಆಗಿ ಈ ಕಡೆ ಹೋಗ್ತಾ ಇರುತ್ತೆ. ಸೊ ಲೇಯರ್ ಬೈ ಲೇಯರ್ ಇದು ಎರಡು ಡಿಪ್ ಮಾಡಿರ್ತೀವಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಲ್ಲಿ. ಇಲ್ಲಿರೋಂಥದ್ದು ಅಥವಾ ಈ ಸೊಲ್ಯೂಷನ್ ಅಲ್ಲಿ ಇರುವಂತ ಪಾಸಿಟಿವ್ ಐಟಮ್ಸ್ ಎಲ್ಲ ಇಲ್ಲಿ ಬಂದು ಇದು ಕುತ್ಕೋತಾ ಇರುತ್ತೆ ಲೇಯರ್ ಬೈ ಲೇಯರ್. So electroplating is a process in which electric current is used to deposit a thin layer of metal coating over a base metal in an electrolyte solution containing dissolved salt or coating metal. ಯಾವ್ದಾದ್ರು ಕೋಟಿಂಗ್ ಮೆಟಲ್ ಆ ಥರದ್ದು ಏನಾದ್ರು ಸೊಲ್ಯೂಷನ್ ಇಟ್ಬಿಟ್ಟು ಅದ್ರೊಳಗಡೆ ನಾವು ಮೆಟಲ್ನ ಡಿಪ್ ಮಾಡಿದ್ರೆ ತಿನ್ ಲೇಯರ್ ಅಲ್ಲಿ ಡೆಪಾಸಿಷನ್ ಆಗ್ತಾ ಬರುತ್ತೆ. ಸೊ ಅದೇನ್ ಮಾಡುತ್ತೆ, ನಮಗೆ ಕರೋಷನ್ ಆಗೋದನ್ನ ತಡೆಯುತ್ತೆ. ಸೊ ಇದು ಒಂದಕ್ಕೋಸ್ಕರ ಎಲೆಕ್ಟ್ರೋಪ್ಲೇಟಿಂಗ್ ನ ನಾವು ಯೂಸ್ ಮಾಡ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಬ್ಯಾಟ್ರಿ, ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂಡ್ 2 electrodes. The 2 electrodes are base metal electrode and coating metal electrode. ಇದು ಬೇಸ್ ಮೆಟಲ್ ಎಲೆಕ್ಟ್ರೋಡ್, ಇದು ಕೋಟಿಂಗ್ ಮೆಟಲ್ ಎಲೆಕ್ಟ್ರೋಡ್. ಇಲ್ಲಿಂದ ಇಲ್ಲಿಗೆ ಬಂದು ಇದಾಗ್ತಾ ಇರುತ್ತೆ. ಸೊ ಇಲ್ಲಿ ಕೋಟಿಂಗ್ ಇದೆಯಲ್ವಾ,
ಕೋಟಿಂಗ್ ಆಗ್ತಾ ಇರುತ್ತೆ ನೋಡಿ. ಇದು ಕೋಟಿಂಗ್ ಮೆಟಲ್ ಇದು. ಸೊ ಇದ್ರಲ್ಲಿ ಇರೋಂಥದ್ದೆಲ್ಲ ಬಂದ್ಬಿಟ್ಟು ಸೊಲ್ಯೂಷನ್ ಮುಖಾಂತರ ಇಲ್ಲಿ ಬಂದು ಕೋಟ್ ಆಗ್ತಾ ಇದೆ. ನೋಡಿ ನೀವು ನಾರ್ಮಲ್ ಮೆಟಲ್ ಹಿಂಗಿತ್ತು ಬೇಸ್ ಮೆಟಲ್. ಬಟ್ ಈಗ ಕೋಟಿಂಗ್ ಆಗಿದೆ ಎಲೆಕ್ಟ್ರೋ ಪ್ಲೇಟ್ ಅಲ್ಲಿ ಸೊಲ್ಯೂಷನ್ ಡಿಪ್ ಮಾಡಿದ್ಮೇಲೆ. ನೆಕ್ಸ್ಟ್, anode is connected to positive terminal of the battery and cathode is connected to the negative terminal of the battery. When the current is passed, metal at anode start dissolving in the solution due to anodic reaction, and the dissolved metal starts depositing on the cathode. The thickness of coating depends upon the time up to which the current is passed. ಓಕೆ, ನೆಕ್ಸ್ಟ್ ಕಮಿಂಗ್ ಆನ್ ಟು ಕೀ ಪಾಯಿಂಟ್ ಹೌ ಟು ಪಾಸ್ ಇನ್ ದ ಎಕ್ಸಾಮ್ ಅಂತ ಅಂದ್ರೆ, ನೀವು MFA ಎಕ್ಸಾಮ್ ಬರೆಯುವಾಗ ಜನರಲ್ ಆಗಿ ಎಲ್ಲೆಲ್ಲಿ ಪ್ರಾಪರ್ಟೀಸ್ ಕೇಳಿ. ಸೊ ನಿಮ್ಗೆ ಎಲ್ಲೆಲ್ಲಿ ಕ್ವಶನ್ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಏನಾದ್ರು ಆಗಿರ್ಬೋದು, ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ, ಪ್ರಾಪರ್ಟೀಸ್ ಆಫ್ ಕಾಪರ್, ಪ್ರಾಪರ್ಟೀಸ್ ಆಫ್ ಕಾಸ್ಟ್ ಐರನ್, ಈ ತರ ಯಾವುದೇ ಪ್ರಾಪರ್ಟೀಸ್ ರಿಲೇಟೆಡ್ ಟು ಮೆಟಲ್ಸ್ ಕೇಳಿದ್ರೆ, ಸೊ ಮೆಟಲ್ಸ್ ಆಬ್ವಿಯಸ್ಲಿ ಏರಿಗೆ ಅಥವಾ ಲಿಕ್ವಿಡ್ಗೆ ರಿಯಾಕ್ಷನ್ ಆಗೇ ಆಗುತ್ತೆ. ಸೊ ಇದಕ್ಕೆ ಪ್ರಾಪರ್ಟೀಸ್ ಬಂದ್ಬಿಟ್ಟು ಮೆಟಲ್ಸ್ ಅಂತ ಅಂದ್ರೆ ಆಬ್ವಿಯಸ್ಲಿ ಅದು ಸ್ಟ್ರೆಂತ್ ಇರುತ್ತೆ, ಡಕ್ಟಿಲಿಟಿ ಇರುತ್ತೆ, ಮ್ಯಾಲಿಯಬಿಲಿಟಿ ಇರುತ್ತೆ. ಮ್ಯಾಲಿಯಬಿಲಿಟಿ, ಡಕ್ಟಿಲಿಟಿ, ಬ್ರಿಟಲ್ನೆಸ್ ಇವು ಬೇಸ್ಡ್ ಅಪಾನ್ ದ ಮೆಟೀರಿಯಲ್ಸ್ ಮೇಲೆ ಚೇಂಜಸ್ ಆಗುತ್ತೆ. ಬಟ್ ಸ್ಟ್ರೆಂತ್, ಟಫ್ನೆಸ್ಸು, ಎಲಾಸ್ಟಿಸಿಟಿ ಇವೆಲ್ಲ ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಇದನ್ನ ನೀವು ಬರಿಬಹುದು. ಮೆಟಲ್ ಅಂತ ಅಂದ್ಮೇಲೆ ಇಟ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಇಟ್ ಈಸ್ ಅ ಗುಡ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡುತ್ತೆ ಮತ್ತೆ ಹೀಟ್ನು ಸಪ್ಲೈ ಮಾಡುತ್ತೆ. ಸೊ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಾನು ಮೆನ್ಷನ್ ಮಾಡ್ಬೋದು, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತಾನು ಮೆನ್ಷನ್ ಮಾಡ್ಬೋದು. ಎಲ್ಲಾ ಮೆಟಲ್ಸ್ಗೂ ಇದು ಎರಡು ಕಾಮನ್ ಪಾಯಿಂಟ್ಸ್ ಆಗುತ್ತೆ. ಸೊ ಈ ತರದ ಒಂದಷ್ಟು ಜನರಲ್ ಪಾಯಿಂಟ್ಸ್ ನೀವು ಬರೆದ್ರು ನೀವು ಆರಾಮಾಗಿ MFA ನ ಒಂದೇ ಸಲ ಕ್ಲಿಯರ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಪ್ರಾಪರ್ಟೀಸ್ ಆಯ್ತು. ಅಪ್ಲಿಕೇಶನ್ಸ್ ಅಂತಂದ್ರೆ ನೀವು ಎಲ್ಲಿ ಡೇ ಟು ಡೇ ಲೈಫಲ್ಲಿ ಏನೇನು ನೋಡ್ತೀರಾ, ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟು ಅದನ್ನೇ ಬರಿಬೇಕು ಅಂತ ಏನಿಲ್ಲ. ನೀವು ಡೇ ಟು ಡೇ ಲೈಫಲ್ಲಿ ಎಲ್ಲೆಲ್ಲಿ ಏನೇನು ನೋಡಿರ್ತಾರೆ ಅದಷ್ಟನ್ನು ಬರಿಬೋದು. ನೀವು ಸಿಂಪಲ್ ಆಗಿ ಆನ್ಸರ್ಸ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆಬ್ವಿಯಸ್ಲಿ ಯು ಕ್ಯಾನ್ ಪಾಸ್. ಏನೇ ಡೌಟ್ಸ್ ಇದ್ರೂ ಯು ಕ್ಯಾನ್ ಕಮೆಂಟ್. Thank you. All the best for your exam. Do well. Please like, share, and subscribe to our channel. The link as I have provided here. Next, ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರು ನಮಗೆ ಕಮೆಂಟ್ ಮಾಡಿ. We will come back to you and we will also reply to your comments and we will clarify your doubts. Thank you.